morning everybody. Okay, so last video I had got a wonderful response. Thank you so much. Once again, I was not against anybody, but I was against people who were speaking against our country. ಸ್ಟೂಡೆಂಟ್ ಪರವಾಗಿ ವಾಯ್ಸ್ ರೇಸ್ ಮಾಡೋದು ತಪ್ಪಲ್ಲ, ಆದರೆ ಯಾವ ರೀತಿ ವಾಯ್ಸ್ನ ರೇಸ್ ಮಾಡ್ತಾ ಇದ್ದೀರಾ, ದ್ಯಾಟ್ ಬಿಕಮ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಇವಾಗ ಒನ್ ಮೋರ್ ಬ್ಲಂಡರ್ ಆಗಿದೆ NTA ಇಂದ. ಆದರೆ CJPನವರು ಮಾತಾಡಲ್ಲ, BJP ಅವರಂತೂ ಮಾತೇ ಆಡಲ್ಲ, ಕಾಂಗ್ರೆಸ್ನವ್ರಿಗೆ ಅದು ಗೊತ್ತೇ ಇಲ್ಲ. ಅಥವಾ ಇಫ್ ಐ ಆಮ್ ನಾಟ್ ರಾಂಗ್, ಒಂದು ಸಲ ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. NTAನವರು NET ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. UGC ನೆಟ್ ಎಕ್ಸಾಮ್ ಅಂತ ಕರೀತಾರೆ, ಅದು ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ದಿಸ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಈಸ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಕ್ವಾಲಿಫಿಕೇಷನ್ಗೆ. ಅಸಿಸ್ಟೆಂಟ್ ಪ್ರೊಫೆಸರ್ದು ಕ್ವಾಲಿಫಿಕೇಷನ್ಗೆ NET ಎಕ್ಸಾಮ್ನ ಮಾಡ್ತಾರೆ. ಆ್ಯಂಡ್ ಐ ಆಮ್ ಶ್ಯೂರ್ ಯಾರು NET ಕ್ವಾಲಿಫೈ ಮಾಡ್ಕೊಂಡಿದ್ದಾರೆ, ಆರ್ ದೇ ಅ ಗುಡ್ ಟೀಚರ್? ನನಗದು ಇವತ್ತಿಗೂ ಇಟ್ ಈಸ್ ಅ ಕ್ವಶನ್ ಮಾರ್ಕ್ ಫಾರ್ ಮಿ. I myself took 14 attempts to clear that NET exam because it is full of these roster systems and all those things. ಎಲ್ಲ ಕಡೆ ಇದೆ, ನಮ್ಮ ದೇಶದಲ್ಲಿ ರೋಸ್ಟರ್ ಸಿಸ್ಟಮ್ ಇದೆ, ಆ್ಯಂಡ್ ಲೆಟ್ಸ್ ರೆಸ್ಪೆಕ್ಟ್ ದಟ್. ಯಾಕೆಂದರೆ ಯಾವತ್ತೋ ನಮ್ಮ ಆ್ಯನ್ಸಿಸ್ಟರ್ಸು ಮಾಡಿದ ತಪ್ಪನ್ನು ಇವತ್ತು ನಾವು ಅನುಭವಿಸ್ಬೇಕು. ಹೌ ವಿ ಎಕ್ಸ್ಪೆಕ್ಟ್ ನಮ್ಮ ಆ್ಯನ್ಸಿಸ್ಟರ್ಸ್ ಪುಣ್ಯ ಹೇಗೆ ನಮ್ಮನ್ನು ಫಾಲೋ ಮಾಡುತ್ತೆ, ನಮಗೆ ಒಳ್ಳೇದು ಮಾಡುತ್ತೆ ಅಂತ ನಾವು ಅನ್ಕೋತೀವೋ, ಅವರು ಮಾಡಿದ ಕೆಲವೊಂದು ತಪ್ಪುಗಳನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನಮ್ಮ ದೊಡ್ಡತನ ಆಗಿರಬೇಕು. ಸೊ accepted 14 times I attempted UGC net exam, and the 14th attempt in 2019 I was able to clear it. ಬಟ್ ಈ ಸಲ ಏನಾಗಿದೆ, ಬ್ಲಂಡರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕಾಮರ್ಸ್ ಪೇಪರಲ್ಲಿ ಆಗಿರೋ ಬ್ಲಂಡರ್ ಏನು ಗೊತ್ತಾ, 2 ವರ್ಷದ ಹಿಂದಿನ ಕ್ವಶನ್ ಪೇಪರೇ ರಿಪೀಟ್ ಆಗಿದೆ. ನೌ ದೇ ಆರ್ ಡೂಯಿಂಗ್ ಎಕ್ಸಾಮ್. ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಯಾಕೆ ಮಾತಾಡಲ್ಲ? ಬಿಕಾಸ್ ಇದು ಜಾಸ್ತಿ ಜನ ಬರೆಯಲ್ಲ, ಒಂದು. ಇನ್ನೊಂದು, ಈ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡಿದವರು ದೇ ಬಿಕಮ್ ಟೀಚರ್ಸ್. ಇವತ್ತಿನ ಕಾಲ ಅಲ್ಲ, ಹಿಂದಿನ ಕಾಲ ಅಲ್ಲ, ಯಾವ ಕಾಲ ಬೇಕಾದ್ರೂ ಕನ್ಸಿಡರ್ ಮಾಡಿ, ಟೀಚರ್ಸ್ಗೆ ಎಳ್ಳಷ್ಟು ರೆಸ್ಪೆಕ್ಟು ನಮ್ಮ ಸಿಸ್ಟಮ್ಮು ಕೊಟ್ಟಿಲ್ಲ. ಟೀಚಿಂಗ್ ಪ್ರೊಫೆಷನ್ is not or never the first choice for the family. Even the world wants to become a teacher, will tell no. ಟೀಚಿಂಗ್ ಎಲ್ಲೂ ಸಲ್ಲದವರು ಇಲ್ಲಿ ಸಲ್ತಾರೆ ಅನ್ನೋ ಒಂದು ಕೆಟ್ಟ ಮೈಂಡ್ಸೆಟ್ಟು ನಮ್ಮ ಸಿಸ್ಟಮಲ್ಲಿದೆ, ನಮ್ಮ ಸೊಸೈಟಿನಲ್ಲಿದೆ. ಟೀಚರ್ ಆದಮೇಲೆ ಹ್ಯಾಪಿ ಟೀಚರ್ಸ್ ಡೇ ಅನ್ನೋದಲ್ಲ. ಟೀಚಿಂಗ್ ಪ್ರೊಫೆಷನ್ಗೆ ಎಷ್ಟು ನೀವು ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ, ಎಷ್ಟರ ಮಟ್ಟಿಗೆ ಅದನ್ನು ನೀವು ಆ್ಯಸ್ ಅ ಕರಿಯರ್ ಆಪ್ಷನ್ ಆಗಿ ತಗೋತಾ ಇದ್ದೀರಾ, ದ್ಯಾಟ್ ಈಸ್ ದ ರೀಸನ್ ಟುಡೇ ನೋ ಬಡಿ ಸ್ಪೀಕ್ಸ್ ಅಬೌಟ್ NET ಎಕ್ಸಾಮ್. NTA ನಡೆಸಿದ್ದು NET ಎಕ್ಸಾಮ್ ಬಗ್ಗೆ ಯಾರು ಮಾತಾಡಲ್ಲ. ಬಿಕಾಸ್ ಟೀಚರ್ ಆಗಬೇಕಾಗಿರೋದಲ್ಲ, ಅದು ಸ್ಟೂಡೆಂಟ್ ಅಂತ ಅಲ್ವಲ್ಲ. ನೋ ಬಡಿ ಸ್ಪೀಕ್ಸ್. ಬಟ್ ಡೋಂಟ್ ಯು ಥಿಂಕ್ ಇಟ್ ಈಸ್ ಅ ಬ್ಲಂಡರ್? Somebody should raise voice against all those things ಅಲ್ಲ. ಮಾತಾಡಲ್ಲ. ನಮ್ಮಲ್ಲಿ ಅದು ಪ್ರಾಬ್ಲಮ್ ಇದೆ. ನಾವು ವಿ ಸ್ಪೀಕ್ ಫಾರ್ ಫ್ಯೂ ಥಿಂಗ್ಸ್, ಆ್ಯಂಡ್ ಫ್ಯೂ ಥಿಂಗ್ಸ್ ವಿ ನೆವರ್ ಎವರ್ ಬಾದರ್. ಸ್ಕೂಲ್ ಸರಿ ಮಾಡೋಣ ಅಂತ ಅವ್ರು ಹೋರಾಟ ಮಾಡ್ತಾ ಇರೋದ್ರ ಬಗ್ಗೆ ನಾನೇನು ಮಾತಾಡಲ್ಲ. ಬಟ್ ಸ್ಕೂಲ್ ಸರಿ ಮಾಡಿ. ಸ್ಕೂಲ್ ಸರಿ ಮಾಡೋಕ್ಕಿಂತ ಮುಂಚೆ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಇರಬೇಕಾಗಿರೋ ಟೀಚರ್ಸು ಅವ್ರು ಹೆಂಗಿರಬೇಕು, ದ್ಯಾಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಲ್ಲ.
ನನ್ನಂಥ ಕೆಲವಷ್ಟು ಜನ ಟೀಚಿಂಗ್ ಪ್ರೊಫೆಷನ್ ಈಸ್ ಮೈ ಕರಿಯರ್ ಆಪ್ಷನ್. ಐ ಡೋಂಟ್ ಥಿಂಕ್ ದೆರ್ ಆರ್ ಮೆನಿ ಲೈಕ್ ದ್ಯಾಟ್. ಆ್ಯಂಡ್ ಕ್ವಾಲಿಫಿಕೇಷನ್ ಏನು ನಮ್ಮಲ್ಲಿ, ಐ ಡೋಂಟ್ ನೋ ಇನ್ ಕರ್ನಾಟಕ ಅಥವಾ ನಮ್ಮ ಬೆಂಗಳೂರಲ್ಲಿ MCOM ಕೋರ್ಸ್ಗೆ ಸ್ಟೂಡೆಂಟ್ಸ್ ಬರಲ್ಲ, ಜಾಯ್ನ್ ಆಗಲ್ಲ. ಯಾಕೆ? ದೇ ಥಿಂಕ್ ದಟ್ MCOM ಮಾಡಿದ್ರೆ ಟೀಚರ್ ಆಗ್ಬಿಡ್ಬೇಕು, ಬೇರೆ ಏನೂ ಆಪ್ಷನ್ ಇಲ್ಲ ಅಂತ. ಟೀಚರು ಆಗಬಹುದು ಅನ್ನೋದು ಒನ್ ಆಫ್ ದ ಆಪ್ಷನ್ ಅನ್ನೋದು ಗೊತ್ತಿಲ್ಲ ಜನಕ್ಕೆ. MBA ಮಾಡಿದ್ರು ಟೀಚರ್ ಆಗ್ಬೋದು. ಎನಿ ಮಾಸ್ಟರ್ ಡಿಗ್ರಿ ಯು ಪರ್ಸ್ಯೂ, ಯು ಕ್ಯಾನ್ ಬಿಕಮ್ ಅ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ಟರ್ ಗೆಟಿಂಗ್ ಕ್ವಾಲಿಫೈಡ್ ಫ್ರಮ್ UGC NET. ರಿಮೆಂಬರ್, ಟೀಚಿಂಗ್ ಈಸ್ ಅ ಪಯಸ್ ಪ್ರೊಫೆಷನ್ ಎಕ್ಸೆಟ್ರಾ ಅನ್ನೋ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಇವತ್ತಿನ ದಿನಕ್ಕೆ ಟೀಚಿಂಗ್ ಈಸ್ ಆ್ಯಕ್ಚುಲಿ ಅ ಪರ್ಸ್ಯೂಯಬಲ್ ಪ್ರೊಫೆಷನ್. ಆದರೆ ಅದನ್ನು ಪರ್ಸ್ಯೂ ಮಾಡೋಕ್ಕೆ ಮೈಂಡ್ಸೆಟ್ ಇರಬೇಕು, ಸರಿಯಾಗಿ ಪರ್ಸ್ಯೂ ಮಾಡ್ತೀನಿ ಅಂತ ಹೇಳಬೇಕು. ನಾನು ಕ್ಲಾಸ್ ರೂಮ್ಗೆ ಹೋಗಿ ಕೂತ್ಕೊಂಡು ಮಕ್ಕಳ ನಿಮಗೆಲ್ಲ ಗೊತ್ತಿದೆ ಅಲ್ವೇನ್ರೋ, ಐ ಡೋಂಟ್ ಬಿಕಮ್ ಅ ಟೀಚರ್. I should start learning with my students, only then I become a teacher. UGC NET ಬಗ್ಗೆ ಆಗಿರೋ ಬ್ಲಂಡರ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ನಮ್ಮ ದೇಶದಲ್ಲಿ ವಿ ಆರ್ ವೆರಿ ಮಚ್ ಚೂಸಿ ಅಬೌಟ್ ಆಲ್ ದಿಸ್ ಥಿಂಗ್ಸ್. ಜಾತಿ ವಿಷಯ ಬಂದರೆ ವಿ ಸ್ಪೀಕ್, ಕೆಲವಷ್ಟು ಜಾತಿಗಳಲ್ಲಿ ಮಾತ್ರ ಪ್ರಾಬ್ಲಮ್ ಇದೆ ಅಂತ ಅನ್ಕೋತೀವಿ. ಜನರಲ್ ಮೆರಿಟ್ ಮಕ್ಕಳು ಬಡವ್ರು ಆಗಿರಲೇಬಾರ್ದ? ಅವ್ರನ್ನ ಯಾರು ಕನ್ಸಿಡರ್ ಮಾಡ್ತಾರೆ? EWS ಅಂತಂದ್ರು ಏನು ವರ್ಕ್ ಆಗ್ತಾಯಿದೆ, ಹೆಂಗೆ ವರ್ಕ್ ಆಗ್ತಾಯಿದೆ ಅದು? ರಾಜ್ಯಗಳಲ್ಲಿ ಅವ್ರು ಕೊಡೋ ರಿಸರ್ವೇಷನ್ಗಳಿದೆಯಲ್ಲ, that is something which somebody should speak. Somebody started protesting about reservation. ಬಾಂಗ್ಲಾದೇಶದಲ್ಲಿ ಗಲಾಟೆ ಆಗಿದ್ದು ರಿಸರ್ವೇಷನ್ ಆಗಿದ್ದು ಬ್ಲೆಂಡರಿಂದನೇ ಅಲ್ವಾ? ನಮ್ಮ ದೇಶದಲ್ಲಿ ಯಾರು ಅದ್ರ ಬಗ್ಗೆ ಮಾತಾಡ್ಬೇಕಪ್ಪ. ಏನೋ ಯಾರು ಮಾತಾಡಲ್ಲ. ಯಾಕೆ ಅಂದರೆ ವೋಟ್ ಬ್ಯಾಂಕ್, ನಮಗೆ ವೋಟ್ ಇಂಪಾರ್ಟೆಂಟ್ ಅಲ್ವಾ? ಯಾರೋ RSS ಬಗ್ಗೆ ಮಾತಾಡ್ಬಿಡ್ತಾರೆ, RSS ಹಂಗೆ ಹಿಂಗೆ. ಬಟ್ ನೋಬಡಿ ಸ್ಪೀಕ್ಸ್ ಅಬೌಟ್ ರಿಯಲ್ ಇಶ್ಯೂಸ್ ಇನ್ ಅವರ್ ಕಂಟ್ರಿ. ರಿಯಲ್ ಇಶ್ಯೂಸ್ ಯಾರೂ ಮಾತಾಡಲ್ಲ. MCOM ಅಂತ ಒನ್ ಆಫ್ ದ ಕೋರ್ಸಸ್ ಆಫ್ ಕಾಮರ್ಸ್ ಇವತ್ತಿನ ದಿನ ಬಿದ್ದೋಗ್ತಾ ಇದೆ, ಯಾರೂ ಮಾತಾಡಲ್ಲ. ಚೆನ್ನಾಗೇ ಇದ್ದಿದ್ದು ನಮ್ಮ ಯೂನಿವರ್ಸಿಟಿನ ಟ್ರೈಫರ್ಕೇಷನ್ ಮಾಡಿಬಿಟ್ರು. ಅವಶ್ಯಕತೆ ನಿಜವಾಗ್ಲೂ ಇತ್ತ? ವಾಟ್ ಆರ್ ದ ಮ್ಯಾಂಡೇಟ್ರಿ ಸ್ಕೇಲ್ಸ್? ಯಾವುದೋ ಒಂದು ಕಾಲೇಜ್ಗೆ ನಾವು ನೀನು ಕೋರ್ಸ್ ನಡೆಸಪ್ಪ ಅಂತ ನಾವು ಅವ್ರಿಗೆ ಲೈಸೆನ್ಸ್ ಕೊಡ್ತಾ ಇದ್ದೀವಿ ಅಂದರೆ ಯೂನಿವರ್ಸಿಟಿಯವ್ರು ಹೆಂಗೆ ಕೊಡ್ತಾ ಇದ್ದಾರೆ? ಒಂದು MBA ತೊಗೊಂಬರ್ಬೇಕು ನಾವು ಒಂದು ಕಾಲೇಜಲ್ಲಿ ಅಂದರೆ AICTE ಹ್ಯಾಸ್ ಸೋ ಮೆನಿ ನಾರ್ಮ್ಸ್ ವಿಚ್ ವಿ ಹ್ಯಾವ್ ಟು ಫುಲ್ಫಿಲ್, ಆ್ಯಂಡ್ ಐ ರಿಯಲಿ ಫೀಲ್ ದಟ್ ಈಸ್ ಜೆನ್ಯೂನ್. ಸಮ್ ಆಫ್ ದ ಪಾಯಿಂಟ್ಸ್ ವೇರ್ ನಾನ್ಸೆನ್ಸ್, ಬಟ್ ಸಮ್ ಮೇಜರ್ ಪಾಯಿಂಟ್ಸ್ ವೇರ್ ರಿಯಲಿ ಗುಡ್. ಹೌದು, ಇಷ್ಟು ಮಾನದಂಡಗಳು ಇರಬೇಕು AICTEನಲ್ಲಿ ಅನ್ನೋದು ಅಬ್ಸಲ್ಯೂಟ್ಲಿ ರೈಟ್. MCOMಗೆ ನೀವು MBAನಲ್ಲಿ ಅಷ್ಟು ಪ್ಯಾರಾಮೀಟರ್ ಇಡ್ತೀರಾ, ಇಂಜಿನಿಯರಿಂಗ್ ಕಾಲೇಜ್ ಕೊಡಬೇಕು ಅಂದ್ರೆ ಅಷ್ಟು ಪ್ಯಾರಾಮೀಟರ್ ಇರ್ತೀರಾ. ವಾಟ್ ಅಬೌಟ್ MCOM? ವಾಟ್ ಅಬೌಟ್ BCom, BBAನೂ ಇವಾಗ AICTE ಬಂದಿದೆ. BCom ಕೋರ್ಸನ್ನು ಒಂದು ಕಾಲೇಜ್ ರನ್ ಮಾಡಬೇಕು ಅಂದರೆ ಆ ಕಾಲೇಜ್ ವಿಸ್ತೀರ್ಣ ಎಷ್ಟಿರಬೇಕು? ಬಾಡಿಗೆ ಇರೋ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರಲ್ಲಿ ಕಾಲೇಜ್ ನಡೆಸ್ಬೋದಾ? ಆ್ಯಂಡ್ ಹೌ ಕಮ್ ಯೂನಿವರ್ಸಿಟೀಸ್ ಆರ್ ಅಗ್ರೀಯಿಂಗ್ ಆರ್ ಗಿವಿಂಗ್ ಪರ್ಮಿಷನ್ ಟು ಆಲ್ ದೀಸ್ ಕಾಲೇಜಸ್? ಅಣಬೆ ಥರ ತಲೆ ಎತ್ತು ನಿಂತುಬಿಟ್ರೆ ಕಾಲೇಜ್ಗಳು, ಕೋರ್ಸ್ಗಳ ಇಂಪಾರ್ಟೆನ್ಸ್ ಎಲ್ಲಿಗೆ ಹೋಗಬೇಕು? ಇಲ್ಲಿ ನಾವು ಕೋರ್ಸ್ ಕರೆಕ್ಷನ್ ಮಾಡ್ಕೊಳ್ಳೋದು ತುಂಬ ಇದೆ. ಯಾರಾದರೂ UGC NET ಬಗ್ಗೆ ಮಾತಾಡೋ ಅವಶ್ಯಕತೆ ಇದೆ. ಯಾಕೆಂದರೆ ಟೀಚರ್ಸ್ ಬೇಕು ನಿಮಗೆ. ನೆನಪಿಟ್ಕೊಳ್ಳಿ, ಟುಡೇ ವಿ ಡೋಂಟ್ ಗೆಟ್ ಕ್ವಾಲಿಟಿ ಟೀಚರ್ಸ್. ಇದು ಬೇರೆ ಪ್ರೊಫೆಷನ್ ಥರ ಅಲ್ಲ. ಡಾಕ್ಟರು, ಇಂಜಿನಿಯರು ಮಾಡೋ ಬ್ಲಂಡರ್ಗಳಿಂದ ಹೆಂಗೆ ಒಂದು ಲೈಫು ಅಥವಾ ಒಂದು ಆರ್ಕಿಟೆಕ್ಚರ್ ಹಾಳಾಗ್ಬೋದೋ, ಒಂದು ಟೀಚರ್ ಮಾಡೋ ಬ್ಲಂಡರಿಂದ ಒಂದು ಸಮಾಜ ಚೇಂಜ್ ಆಗಿಬಿಡುತ್ತೆ, ಸಮಾಜ ಬದಲಾಗ್ಬಿಡುತ್ತೆ.
there is never, there will be never a bad student. A bad student is always created by a bad teacher. ನಾವು ಇದನ್ನು ಅರ್ಥ ಮಾಡ್ಕೊಂಡ್ರೆ ನಮ್ಮ ಪ್ರೊಫೆಷನ್ಗೆ ಒಂದಿಷ್ಟು ವ್ಯಾಲ್ಯೂ ಬರುತ್ತಪ್ಪ. ಯಾವಾಗ ನಮ್ಮ ಇಟ್ ಈಸ್ ವೆರಿ ಈಸಿ, ಓಕೆ, ಇಟ್ ಈಸ್ ವೆರಿ ಈಸಿ. ಸೆಪ್ಟೆಂಬರ್ 5th ಎಲ್ರೂ ಕರೆದು ಸನ್ಮಾನ ಮಾಡಿಬಿಡು, ಯು ಜಿ ಸಿನವರು ಅಪ್ಲಿಕೇಶನ್ ಹಾಕಿ ನಿಮ್ಗೆ ನಾವು ಸನ್ಮಾನ ಮಾಡ್ತೀವಿ ಅಂತಾರೆ, ಈ ICT-ನವರು ಅಂತಾರೆ. ಬಟ್ ಹೂ ಈಸ್ ಗೋನಾ ಸ್ಪೀಕ್ ಅಬೌಟ್ ದ ರಿಯಲ್ ಇಶ್ಯೂ ಆಫ್ ಟೀಚರ್ಸ್? Who is that person who is going to speak the real issues of teachers? Most probably I'm giving tip to all the opposition parties. At least ಅದಾರು ಮಾಡಲಿ. ಸುಮ್ಮನೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಆ ಜಾತಿ ಈ ಜಾತಿ ಮತ್ತೊಂದು ಜಾತಿ ಅಂದ್ಕೊಂಡು. Instead of that they can speak something like this, some valid points like this. Okay, fine, we'll meet again. Thank you so much.